ಹಂಗಲ್ಲ ಅಳಬೇಡ್ಲಿ ಹುಚ್ಚ ಇಷ್ಟಕ್ಕಾರ ಅವತಾರಲಿ ಎದ್ದು ನೆನಪಾಗ್ಬಿಡ್ತಲ್ಲ ಹಿಡ್ಕಲ್ಲ ನಾನು ನನ್ ಕಾರ್ ಡೆಲಿವರಿ ದಿವಸ ಎಷ್ಟ ಖುಷಿ ಪಡ್ತಿದ್ದೇನು ನಾನ್ ಏನ್ ಮಾಡ್ತಿದ್ದೀನಿ ಥಿಂಕ್ ಮಾಡೋಣ ನಾ ಕಾಲೇಜಲ್ಲಿ ನೋಡಿಲ್ ಬೇ ನೀನು 3 2 1 ಒಂದ್ ನಿಮಿಷ ಇಷ್ಟೊತ್ತ ನೀ ಏನ್ ಸೀಕ್ರೆಟ್ ಇಟ್ಟಿದ್ಯಲ್ಲ ರಿವೀಲ್ ಮಾಡೋ ಟೈಮ್ ಲೈಫ್ ಒಳಗ ನಾ ಏನೂ ತಗೊಂಡಿದ್ದಿಲ್ಲ, ಏನೂ ಡ್ರೀಮ ಮಾಡಿದ್ದಿಲ್ಲ. ಅಂತಿದ್ದೆ ಈಗ ಬರೀ ಕಾರ್ ತಗೋಬೇಕು ಅಂತ ಹೇಳಿ. ಫೈನಲಿ ಈಗಿನ ಸಂಬಂಧ ಈಗ ಕಾರ್ ಬಂತು ಮನೆಗೆ. ಅವ್ರಿಗ ಮಾತಾಡಕ್ ಬರವಲ್ತ, ಅಷ್ಟ್ ಖುಷಿ ಆಗ್ಬಿಟ್ಟೈತಿ. ಅದಕ್ಕ ಅವ್ರ ಪರವಾಗಿ ಅವ್ರ ಅರ್ಧಾಂಗಿಯಾಗಿ ನಾನು ಧನ್ಯವಾದಗಳು. ಇಷ್ಟ ದಿನ ನೀವು ಕೊಟ್ಟಿದ್ದ ಅವ್ರಿಗೆ ಸಪೋರ್ಟ್ ನಾವು ಮೆಂಟಲಿ ಸೀದಾ ಇಟ್ಟಿದ್ದಕ್ಕ ಇಷ್ಟರ ಶಾಣೆ ಹೋಗಲ್ಲ. ಅದಾರ ಅವ್ರು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಯಾವ ಮದುವೆ ಬಂದ್ರಿ? ಆಕ್ಚುಲಿ ಈಗ ನಿಮ್ ಮದುವೆವರೆಗೂ ಮಾಡಿದ್ವಿ. ನಮ್ದೇನು ಫಿಕ್ಸ್ ಆಗಿಲ್ಲ ಸರ್. ಈಗ ಮಾಡ್ಸಾಕ ಬಂದಿವಿ, ನಾವು ಫಿಕ್ಸ್ ಮಾಡ್ಸಾಕ್ ಬಂದಿವಿ. ಈಗ ನೋಡ್ರಲ್ಲ ಈಗ ಏನಂದ್ರಿ, ಈಗ ಮದ್ವಿಗೆ ನನ್ ಮದ್ವಿ ಫಿಕ್ಸ್ ಮಾಡ್ಸಕಂತ ಒಂದ್ ಕಾರ್ ಬೇಕಾಗಿತ್ರಿ. ಆ ಕಾರ್ ತಗೊಳಕಂತ ಹೇಳಿ ಅಲ್ಲ ಮತ್ತೆ ಈಗ ಮದ್ವಿ ಒಳಗ ಗ್ರೂಮ್ ಇಂದ ಎಂಟ್ರಿ ಒಂದ್ ಯಾವ್ದಾರ ಒಂದ್ ಮಸ್ತ್ ಹೌದೌದೌದು ಕಾರ್ ಒಳಗ ಆಗ್ಬೇಕಲ್ಲ. ಹಂಗಾಗಿ ಅದಕ್ಕಾಗಿ ನಿಮ್ಮ ಬೆಸ್ಟೆಸ್ಟ್ ಫ್ರೆಂಡ್ ಚಿಕ್ಕು ಇವನ್ನ ಕಾರ್ ತಗೊಳತನ್ರಿ. ಯಾವ ಕಾರ್ ತಗೊಳತನ ತಾರ್ ಅನ್ಕೊಂಡಿದ್ರ ತಳ್ಳಿ ನೀವ್ ಯಾವ ಕಾರ್ ತಗೊಳತನ ತಾರ್ ಅನ್ಕೊಂಡಿದ್ರ ತಪ್ಪು. ತಾರ್ ಏನಿದ್ರು ಬ್ಯಾಚುಲರ್ಸ್. ಹಂಗೇನಿಲ್ಲ, ಯೂಶಲಿ ಯಾರು ಪುಂಡಿ ಪೋಕರರು ಮತ್ತ ಅವ್ರ ಸಿಟ್ಟಿಗಾತಾರ ಸಕ್ಲೋಂಡ. ಈಗ ವಂಡರರ್ಸ್ ಗುಡ್ ಅಂದ್ರ ಈಗ ನಮ್ಮ ಸರ್ವೋತ್ತಮ್ ಅವರು ಇಲ್ಲೇ ಅದಾರ. ಯಾಕೆ ಬಂದಾರ ಅಂತ ಗೊತ್ತಾಗಕ್ ಇದ್ರ ಸಂಬಂಧ. ಆಮೇಲೆ ಅದ ಮನಸ್ಸಿಗೆ ನೋವಾದಾಗ ಒಮ್ಮೆ ಗುಡ್ಡ ಇರಕಂತ ಕಾರ್ ತಗೊಂತಾರ. ಇವ್ನ ಮನಸ್ಸು ನೋವಾಗಂಗಿಲ್ರಿ, ನೋವಾದ್ರೂ ತಡ್ಕೋಬೇಕ. ಆ ಪರಿಸ್ಥಿತಿ ಒಳಗ ಅದ ಅದ ನೋವಾದ್ರೂ ಹೋಗಕ್ ಬಿಡಂಗಿಲ್ಲಲ್ಲ. ಅದ್ರ ಸಂಬಂಧ ಫ್ಯಾಮಿಲಿ ಕಾರ್ ಓ ಹಂಗೆ. ಈಗ ಫ್ಯಾಮಿಲಿ ಕಾರ್ ತಗೊಳಕ್ ಬಂದಾನ. ಅದ್ ಯಾವ ಕಾರ್ ಅನ್ನೋದು ಅನ್ವೀಲ್ ಆದ್ಮೇಲೆ ಗೊತ್ತಾಗ್ತೈತಿ. ಯಾಕಂದ್ರೆ ಈಗ ಗೊತ್ತಾಗಿ ಹೋಗ್ಬಿಡ್ತಾರ. ಅದಕ್ಕ ಬೇಡ, ನಾವೆಲ್ಲ ತಿಳ್ಕೊಂಡಿವ್ಲಿ. ವಿಡಿಯೋ ಒಳಗ ಫಸ್ಟ್ ಅಲ್ಲಲ್ಲ, ನೀ ಫಸ್ಟ್ ವಿಡಿಯೋ ಒಳಗ ನಿಂದ ಬ್ಯಾಕ್ ಸ್ಟೋರಿ ಹೇಳ್ಬೇಕ. ಏನ್ ಕಷ್ಟಪಟ್ಟಿ ಅವಾಗ ನಿನ್ ಕಡೆ 2,000 ರೂಪಾಯಿ ಸೈಕಲ್ ತಗೊಳಕ್ ರೊಕ್ಕ ಇರ್ಲಿಲ್ಲ. ಈಗ ಪುಟ್ಟದಾಗ ಪಂಚರ್ ತಿದ್ದಿದ್ದಿ ಮಗನ ನೀನು, ನೆನಪೈತಿ? ಹೌದು, ಊಟಕ್ಕ ಎಲ್ಲರ ಅದು ಹಾಫ್, ಅದು ಫುಲ್ ಕೊಟ್ಟಿಲ್ಲ, ಫುಲ್ನು ಕೊಟ್ಟಿಲ್ರಿ. ಅದು ಹಾಫ್ ಸಿಕ್ಕೈತಿ ಅದು ಹಾಫ್. ಸೊ ಹಿಂಗಿದ್ದವ ಈಗ ಆ ರೇಟ್ ಆಮೇಲೆ ಹೇಳ್ತೇವಂತ್ರಿ. ಅಷ್ಟ್ರದ ಕಾರ್ ತಗೊಳತ್ತಂದ್ರ ಥಿಂಕ್ ಮಾಡ್ರಿ. ಹಂಗಲ್ಲ ಅಳಬೇಡ್ಲಿ ಹುಚ್ಚ ಇಷ್ಟಕ್ಕಾರ ಅವತಾರಲಿ ಎದ್ದು ನೆನಪಾಗ್ಬಿಡ್ತಲ್ಲ ಹಿಡ್ಕಲ್ಲ. ಇಲ್ಲೇನು ಗೆಸ್ ಮಾಡ್ರಿ, ಬರೀ 1ನೇ ಇಂತಿ ಯಾರ 2ನೇ ಇಂತಿ ಯಾರ ಅಂತ ಹೇಳಿ. ನೋಡ್ರಿ, ಇಷ್ಟ ದಿವ್ಸ ದೋಸ್ತರ ಜೊತೆ ಇದ್ದಾಗ ಅದು ಅಲ್ತು ಪಲ್ತು ಗಾಡಿ ಮೇಲೆ ಅಡ್ಡಾಡಿದ ಎಲ್ಲ ಮಾಡ್ತಿದ್ದ. ಮದುವೆ ಆದ ಬಿಟ್ಲೆ ಬಣ್ಣ ತೋರ್ಸಿದಾರೆ ಅವ, ಟ್ರೂ ಕಲರ್ ತೋರಿಸಿದ ಈಗ ಅವ. ಅದಕ್ಕೆ ಈಗ ಕಾರ್ ತಗೊಂಡು ನಮಗಿಲ್ಲದ ಹೆಂಡತಿ ಕೊಡತಾನಂತ ಕೊಡ್ಲಿ ನೋಡ್ತೇನೆ ನಾನು ಎಷ್ಟ್ ದಿವ್ಸ ಕೊಡ್ತಾನ ಅನ್ನೋದು ನೋಡುನಂತ. ಅಲ್ಲಿ ನಾ ದೋಸ್ತನ ಬೆಳವಣಿಗೆ ನೋಡಿ ಖುಷಿ ಪಡತ್ತೀನಿ. ನಾನು ಕರಿಬೇಡ ಮಾಡಿದ್ದೆ ಅಂತ ಕಾಲ್ ಜಗ್ಗೋರ್ ಕರಿಬೇಡ ಮಾಡಿದ್ದೆ. ಸೊ ಆ ಕಾರ್ ಇಲ್ಲೇ ಹಿಂಗ್ ತೋರಿಸಿ ಅದೇನದ ಕಾರಿಗೆ ವರ್ಷ ನೋಡ್ರಿ, ಆ ಮೆಟೀರಿಯಲ್ ಶರ್ಟ್ ಹೊಲಿಸ್ಕೊಂಡ
ಸೇಮ್ ಐತಿ, ಲಿಟರಲಿ ಸೇಮ್ ಐತಿ. ಅದೇ ಕಾರ್ ರೀ. ಶೇಪ್ ಮೇಲೆ ಕಂಡು ಹಿಡಿದಿದ್ರೆ ಗೊತ್ತಾಗಿರ್ತೈತಿ ಯಾವ್ದು ಅನ್ನೋದು. ಬಟ್ ಶೇಪ್ ಇಲ್ಲಂಗ ಅಂದ್ರ ವೇಟ್ ಮಾಡ್ರಿ ಎಂಡ್ ಮಾಡಿ. ಆದ್ರೆ ಈ ಶೇಪ್ ಆಕ್ಚುಲಿ ಮೂರ್ ಕಾರ್ ಹಂಗಂದ್ರೆ ಗೊತ್ತಾಗಿರಂಗಿಲ್ಲ ನಿಮ್ಗೆ. ಗೊತ್ತಾಗಲ್ಲ. ಇದು ಟೋಟಲ್ ಸ್ಪೆಕ್ಸ್ ಎಲ್ಲಾನು ಒಂದೊಂದ್ ವಿಡಿಯೋ ಬರ್ತಾ ಇತ್ತು. ಬರೀ ಪರ್ಚೇಸಿಂಗ್ ಹ್ಯಾಪಿನೆಸ್ ವಿಡಿಯೋ. ಎಕ್ಸರ್ಸೈಸ್ ಏನು ತೊಗೊಂತಿಲ್ಲ. ಹೌದೌದು ಏನು ತೊಗೊಂತಿಲ್ಲ. ಬೈದವೆ ಏನಾಗೈತಿ, ನಂಗೆ ಇವತ್ತು ಹೆಂಗ ಕಾರ್ ತಗೊಂಡೇನಿ, ಬುಕ್ ಮಾಡಿದ್ದೆಲ್ಲ ಆಗೈತಿ. ಆಮೇಲೆ ಬಂದ್ ಹೇಳುದು ಎಲ್ಲಾರು ಏನ್ ಹೇಳಬೇಡ ಡಿಸ್ಕೌಂಟ್ ಮಾಡ್ತಿದ್ದೆ. ಸ್ಕ್ಯಾಂಡಿ ಡೈರೆಕ್ಟ್ ಹೇಳ, ಇಂಡೈರೆಕ್ಟ್ ಹೇಳಾತಿ. ಸ್ಕ್ಯಾಂಡಿನರಿಪ್ಪ ನಿನ್ನೆ ಬಂದು ನಿನ್ನೆ ಹೇಳಾತಿದ್ದ. ಅಷ್ಟ ಅಲ್ಲಪ್ಪ, ನಮ್ ಇವ್ರು ಬ್ಯಾಂಕ್ನವರು ಕಾಲ್ ಬೈ ನಮ್ ಕಡೆ ಬರ್ಬೇಕು ಫಸ್ಟ್ ನೀವು, ನಾ ಮಾಡಿಸಿದ್ದೆ ಅಂತ. ಅಯ್ಯ ನಾನು ಇದೆಲ್ಲ ಇವ್ಯಾವ ಇಂಡಸ್ಟ್ರಿ ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ್ತೇನೆ ನೆಕ್ಸ್ಟ್ ಕಾರ್ ತಗೊಂಡು ಹೆಂಗ್ ಗೊತ್ತಿರ್ಬೇಕು, ನಿಮ್ ಫ್ರೆಂಡ್ ಅಂತ ನನಗೆ ಹೆಂಗ್ ಗೊತ್ತಿರ್ಬೇಕು. ಈಗ ನನಗ್ ಗೊತ್ತಾತಲ್ಲ, ಈಗ ನಾ ತಗೊಂಡಿದ್ದೆ ಅಂದ್ರೆ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಅನ್ನೋದು ಗೊತ್ತಾಗೈತಿ. ಅದೇ ಯಾವ್ದಾದ್ರು ಕಾರ್ ನೋಡಿದ್ದೀನಿ ಫಸ್ಟ್. ನಾನು SUV ನೋಡಂತಲ್ಲ, ಸೊ ಫಸ್ಟ್ ನಾನು ಸೆಕೆಂಡ್ ಹ್ಯಾಂಡ್ ನೋಡಂತಿದ್ದೆ. ಅದ ಕೈಲಾಕ್ ನೋಡಿದ್ವಿ ಸೆಕೆಂಡ್ ಹ್ಯಾಂಡ್. ಸ್ಕೋಡಾ ಕೈಲಾಕ್ ಚಲೋ ಇತ್ತು, ಬಾಂಬ್ ಕಂಡೀಷನ್ ಇತ್ತು. ಆಮೇಲೆ ಏನ್ ಮಾಡಿದ್ವಿ, ಇದು ನಮ್ಮ ಲೆವೆಲ್ ಒಂದಂತಿಲ್ಲ, ಇನ್ನು ಸ್ವಲ್ಪ ಮೇಲೆ ಹೋಗೋಣ ಅಂತಂದು ನೆಕ್ಸ್ಟ್ ಆಕ್ಚುಲಿ ಇದ ಕಾರ್ ನೋಡಿದ್ವಿ. ಫಸ್ಟ್ ಕಾರ್ ಇದ ನೋಡಿದ್ವಿ. ಇದಾದ್ಮೇಲೆ ಯಾವ ಮನ್ಸ ಬಂದಿಲ್ಲ. CR ನೋಡಿದ್ವಿ, ಕೆಟ್ಟ ಫಾಲ್ತು. MG ಆಕ್ಟರ್ ನೋಡಿದ್ವಿ, ಫಾಲ್ತು. ಆಮೇಲೆ ಆಕ್ಟರ್ ಪ್ಲಸ್ ನೋಡಿದ್ವಿ, ಫಾಲ್ತು. ಇವಿನೂ ನೋಡಿದ್ವಿ, ಅದು ಫಾಲ್ತು ಅನ್ಸುತ್ತೆ. ಯಾವಾಗ ಇವಿ ನೋಡಿದ್ವಿ ನೆನಪಿಲ್ಲ ಅಂತ. ಅಲ್ಲ ಯೂನಿಕ್ ಫಾಲ್ತು ಅನ್ಸೋರಿ, ಅವ್ ಕಾರ್ ಫಾಲ್ತು ಅಂದ್ರೆ ಈ ಕಂಪಾರಿಸನ್ ಏನಾಗತ್ತೆ, ಈ ಕಾರ್ ಕಂಪಾರಿಸನ್. ಬಟ್ ಸಿಯಾರ ನನಗ್ ಗೊತ್ತಿರಲಿಲ್ಲ ಇಷ್ಟು ಪ್ರೈಸ್ ಐತಂತೆ ಸಿಯಾರ. ಒಯ್ ನಾನ್ ಶಾಕ್ ಆಗ್ಬಿಟ್ಟಿನ. ಫಸ್ಟ್ ಆಫ್ ಆಲ್ ಕಮ್ಮಿ ಅಂತ ನಾ ಹೋಗಿನಿ, ಆ ಹೈ ಎಂಡ್ ಪ್ರೈಸ್ಗೆ ಶಾಕ್ ಆಗ್ಬಿಟ್ಟಿನ. ಇಷ್ಟು ಪ್ರೈಸ್ 26 ಏನಾಯ್ತಲ್ಲ. ಸಿಯಾರ ಪ್ರಮೋಷನ್ ಮಾಡಿದಾಗ ಎಷ್ಟು ಹೇಳಿದ್ರು, 10 ಲಕ್ಷದಿಂದ ಸ್ಟಾರ್ಟ್ ಅಂದಿದ್ರು. ಇದು ನೋವೇರ್ ಅದೇನ ಅವಂದ ಪರ್ಸನಲ್ ರೇಟ್ ಅದ, ಅವ ಓನರ್ ತಗೊಂಡಿದ್ ರೇಟ್ ಇರ್ಬೇಕ. ಏನದು 10 26 2.5 ಸಿಯಾರ ಬರ್ತದೆ. ಹೈರೈಡರ್ ನೋಡಿದ್ವಿ, ಟಾಟಾ ನೋಡಿದ್ವಿ, MG ನೋಡಿದ್ವಿ. ಒಟ್ಟ ಯಾವ್ಯಾವ ಈ ಸೆಗ್ಮೆಂಟ್ ಕಾರ್ ನೋಡ್ಯಾನ್ರಿ ಎಲ್ಲ ನೋಡಾದ್ಮೇಲೆ ಮತ್ತೆ ಫಸ್ಟ್ ಕಾರ್ ಯಾವ್ದು ನೋಡಿದ್ವಿ ಅದಕ್ಕ ಬಂದ್ವಿ. ಯಾಕಂದ್ರೆ ಇದು ಕಂಪಾರಿಸನ್ ಯಾವ್ದು ಕಾರ್ ಇಲ್ಲ. SUV ಸೀರೀಸ್ ಸ್ವಲ್ಪ ಹೆಂಗೈತಿ ಮಾರ್ಕೆಟ್ ಅಂತ ಬರೀ ಇಲ್ಲ. ನೀವ್ ಹೆಂಗ ವೆನ್ಯೂ ಕ್ರೇಟಾ ಸೆಮಿ SUV ಇರ್ತಲ್ಲ, ಅಲ್ಲಿ ನಿಮ್ಗೆ ಸಿಗ್ತಾವ ಬೇಕಾದಷ್ಟು. ಅದ್ರಾಗ ಬಾಳ ಅದಾವ, ಯಾಕಂದ್ರೆ ಅದು ಬಾಳ ಜನ ತಗೊಳುವಂತ ಇದು ಅಲ್ಲ ಕ್ಯಾಟಗರಿ, ಅದಕ್ಕೆ ಅದು ಈಸಿಲಿ ಸಿಗ್ತಾವ. ನಾ ಅದ ಅಂತೀರಿ, ಇದ್ರ ಬದ್ಲಿ ಒಂದ್ 5 PC ಸೆಟಪ್ ಹಾಕಿ, 5 ರಿಂದ 6 PC ಸೆಟಪ್ ಹಾಕಿ ದಿನ ದುಡಿಬೋದಾಗಿತ್ತು. ಅದು ಏನ್ ದುಡಿತಿ ಏನ್ ಹೇಳಿ ಲೈವ್ IRL ಒಂದ್ ಎಷ್ಟು ಸೆಟಪ್ ಹಾಕಿ ಒಂದ್ ಆಪಲ್ ಅಂತ ಒಂದ್ ನಮ್ದು ಇದು ಇತ್ರಿ, ಹಂಗ ನಾವ್ ಒಂದೇನೋ ಸ್ಟಾರ್ಟ್ ಮಾಡೋದಾಗಿತ್ತು. ಬಟ್ ಐಷಾರಾಮಿ ಬೇಕಾಗಿತ್ರಿ ಹುಡುಗಗೆ. ನೋಡಲ್ ಐಷಾರಾಮಿ ಅಂದ್ ಒಂದ್ ಬಣ್ಣ ಹೊರಗಾಕ ಅಂತನಲ್ಲ ಮಗ ಬಿಡ್ಲಿ ಈಗ ಹುಡುಗರಿಗೆ ದುಡಿದಿಲ್ರಿ, ಬರೀ ಐಷಾರಾಮಿ ಶೋಕಿ. ಈಗ ಇದನ್ನ ಅನ್ವೀಲ್ ಮಾಡುದು, ಅದ್ರೊಂದ್ ಬ್ಲಾಗ್ ಹಾಕುದು. ನೀನು ಅದ ಮಾಡ್ತೀನಿ, ನಿನ್ ಗಾಡಿ ತಗೊಂಡೋಗ. ನಾ ಮಾಡೋಕ್ರ ಬೇರೆ, ಅದು ಮಂದಿ ಮಾಡೋಕ್ರ ಬಾರ್ಸೋದು ಅವ್ರಿಗೆ. ಇದನ್ನ ನಾ ಮಾಡ್ಬಿಡ್ಲೇನ್ರಿ, ಬಕ್ಕಂತ ಮಾಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ಲಿ ನಾನು. ಬರ್ರಿ ಸರ್ವೋತ್ತಮ್ ಅವರು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆದಂತ ಇವನ್ನ, ನಿಮಗ್ ಇವ್ರು ನನಗ್ ಇವ, ಯಾಕಂದ್ರೆ ನನ್ನ ದೋಸ್ತ್ ಅಲ್ರಿ. ಅವ್ರು ಇವನ ಅನ್ಲಿ ನಿನಗ. ಎದಕ್ ಕರ್ಕೊಂಡ್ ಬಂದಿ ಅಂದ್ರೆ ಈಗ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಲ್ರಿ. ಸೊ ಅವ ಹೇಳ್ತಾನೆ ಎಲ್ಲೆಲ್ಲಿ ಏನೇನೋ ಮಾಡಿದ್ರೆ ಏನ್ ಡಿಸ್ಕೌಂಟ್, ಏನ್ ರಿಬೇಟ್, ಏನ್ ಟ್ಯಾಕ್ಸ್ ಉಳಿಸ್ಬೋದು ಅನ್ನೋದ, ಅದಕ್ಕೆ ಕರ್ಕೊಂಡ್ ಬಂದೇವ್ರಿ ಈಗ ಅವನ್ನ. ಈಗ ಮಾಡ್ತೀನಿ, ಈಗ ಫುಲ್ ಚೆಕ್ ಮಾಡ್ಬಿಡ್ತೀನಿ. ಎಸ್ ನಾನು ಅನ್ವಿಲ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಡ್ತೀನಿ. ಪಟ ಮುಗಿಸ್ಕೊಂಡ್ ಟೆಸ್ಟ್ ಮಾಡ್ಲಿ ನೀನ್. CA ಎಲ್ಲ ಕಾಟ್ ಮುಟ್ಟಿ ಟೆಸ್ಟ್ ಮಾಡ್ಬೇಕು. ಕ್ಲೈಂಟ್ ಕರೆಕ್ಟ್ ಕಾರ್ ತಗೋಣ ಅಂತ ಎಲ್ಲ ನಿನ್ಗೆ ಜವಾಬ್ದಾರಿ ಮುಟ್ಟಿ ನೋಡಿ. ಚಲೋ ಐತೆ, ಮುಟ್ಟಿದ್ರೆ ಚಲೋ ಐತೆ. ಈಗ ಅನ್ವಿಲ್ ಆದ್ಮೇಲೆ ಚೆಕ್ ಮಾಡ್ತೀನಿ. ಒಂದ್ ದಿವ್ಸ ಇಟ್ಕೊಲ್ಲೇ ಒಂದೊಂದು ಪಾರ್ಟ್ ತೆಗೆದು ಚೆಕ್ ಅಲ್ಲಿ ಒಂದ್ ದಿವ್ಸ ಇಟ್ಕೊಲ್ಲೇ ನೀ ಕಾರ್ ಅದನ್ನ, ಯಾಕಂದ್ರೆ ಯು ಹ್ಯಾವ್ ದಟ್ ಹಕ್. ಓಕೆ, ಮಹೀಂದ್ರದಂತೂ ಗೊತ್ತಾಗಿರ್ತದೆ ನಿಮ್ಗೆ ಮಹೀಂದ್ರ ಕಾರ್. ಬಟ್ ಥಾರ್ ರಾಕ್ಸ್ ನನಗೆ ಆಕ್ಚುಲಿ ಥಾರ್ ರಾಕ್ಸ್ ಮಸ್ತ್ ಅನ್ಸಾದ. ಥಾರ್ ಫ್ಯಾಮಿಲಿಗಲ್ಲ, ಥಾರ್ ರಾಕ್ಸ್ ಫ್ಯಾಮಿಲಿಗೆ. ಅದ ಹಳೆ ಕಾರ್ನ ಪ್ಲಾನೆಟ್ ಆನ್ ಮಾಡಿದ್ದಾರ, ಆಮೇಲೆ ಇದನ್ನ ಕೊಟ್ಬಿಟ್ಟ. ಇದು ಕಾರ್ ಹೆವಿ ಐತ್ರಿ. ಥಾರ್ ಏನ್ ಕಾರ್ ಐತಲ್ಲ, ಗಾಂಡ್ ಗಾಬ್ರಿ ಹೆವಿ ಐತಿ, ಮಸ್ತ್ ಕಾರ್. ಬಟ್ 4 ವೀಲ್ ಡ್ರೈವ್ ಐತಿ ನೋಡ್ರಿ. ಇದು 4 ವೀಲ್ ಡ್ರೈವ್, 2 ವೀಲ್ ಎಲ್ಲಾರ್ಗೂ ಬರ್ತೈತದ. ಆಮೇಲೆ ಡೀಸೆಲ್ ಇಂಜಿನ್. ಮಹೀಂದ್ರದವ್ರು ಮತ್ತ ಯಾರು ಡೀಸೆಲ್ ಇಂಜಿನ್ ಕೂಡ ಹಾಕ್ತಾರ? ಟಾಟಾ. ಎರಡಲ್ಲ ಡೀಸೆಲ್ ಇಂಜಿನ್ ಅದ, ಮಹೇಂದ್ರ ಮತ್ತೆ ಟಾಟಾ. ನೋಡ್ರಿ, ನಾ ಅವ್ರದ್ದು ಪ್ರಮೋಷನ್ ಮಾಡೋ ಪಟ್ಟಣ ಲೈಕ್ ಹಚ್ಚಿರ.
ಶಾರ್ಟ್ ಪುಟ್ ಅಂತ ತಡಿ ಟೈಮ್ ಸಿಕ್ತಂತೆ ಈಶಾ ಅಲ್ಲೇ ಕೇಳತ್ತಲ್ರಿ ಈಶಾ ಅವ್ ಇನ್ನೊಂದ್ ಸ್ವಲ್ಪ ಏನ್ರ 4-5 ಜನ ಸೇಲ್ಸ್ ಬಾಯ್ ಬಂದ್ಬಿಟ್ಟು ಅಂದ್ರೆ ಮಿಕ್ಸ್ ಆಗ್ಬಿಡ್ತಾನ್ರಿ ಮ್ಯಾನೇಜರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ತಾನ ಏ ತಮ್ಮ ಒಂದ್ ಸ್ವಲ್ಪ ಕಾರ್ ತೋರ್ಸು ನಂಗೆ ಹೇಳ್ಕೊಡ್ತಿಲ್ಲ ಕಾರ್ ಈಗ ಇದೇನು ಆಗಸ್ಟ್ ನಡೆದಲ್ಲ ಡಿಸೆಂಬರ್ ಡೆಫಿನೆಟ್ಲಿ ನಿನ್ ಬರ್ತಡೇ ದಿವಸ ನನಗೆ ಕಾರ್ ಕೊಡು ನೋಡ್ರಿ ನಮ್ಮ ಕೆಫೆ ರೇಸರ್ ಬಂದಾನ ಕೆಫೆ ರೇಸರ್ ಲೆಟ್ ಹಿಮ್ ಕುಕ್ Let him cook now. ಇದನ್ನ ನೀನ್ ಇವ್ರ ಹಂಗ ನಿಂದ್ರೋನ ಅದ ಕೈಯಾಗ ಹಿಡ್ಕೊಂಡ್ ಕಾರ್ ಮುಂದ್ ನಿಂತ ಹಿಂಗ ಅದಲ್ಲ ಅದ ಹೈ ಹೌದು ಇದೆಲ್ಲ ಹೊಳ್ಳ ಹಂಗಿ ಬೆನ್ನಿಂದ ಬರ್ಸಿ ಇಲ್ಲ ಶ್ರೇಯಾ ನೀ ರಿಚುವಲ್ಸ್ ಫಾಲೋ ಮಾಡಂಗಿಲ್ಲ ಇನ್ಸ್ಟಾಗ್ರಾಮ್ ನೇ ಬೆಳಿಬೇಕಂದ್ರ ಅದಕ್ಕೊಂದ್ ಆದ್ರೂ ಏನಾಗ್ಬಿಡ್ತ ಕಾರ್ ತಗೊಳಕ್ ಬಹಳ ಶಾರ್ಟ್ ಟರ್ಮ್ ಒಳಗ ಡಿಸೈಡ್ ಆಗ್ತಾನ ಹಾ ಬಂದ್ಬಿಡ್ತ ಕಾರ್ ಏನೇ ಹಾಕೊಂಡ್ ತಗೋ ಅಲ್ಲಲ್ಲ ಅದ್ ಹಿಂದದ ಬರ್ಯಾಕ ಅವ್ ರೆಡಿ ಆಗ್ಲಿಲ್ಲ ಇಲ್ಲ ಏನೇ ಏನೇ ಒಂದ್ ಫೋಟೋ ಮಾಡಿ ನೀ ಹಿಂಗ್ ನಿಂತಿದ್ದಷ್ಟ ಅದ್ರ ಹಾಕುನಂತಲ್ಲ ಸರ್ ನೋಡ್ರಿ ಇವತ್ತ ಈ ಸಂಭ್ರಮಕ್ಕ ನಮ್ ಜೊತೆ ಬಂದಾರ ನಮ್ಮ ಸಾವ್ಕಾರ ನೀವೇನ್ ಬಿಡ್ರಿ ಸೌಕಾರ ಮಂದಿ. ಇವ್ರದ್ದು ಒಂದ್ ಸರ್ಪ್ರೈಸ್ ಕೊಡೋರ್ ಅದಾರ ಕೊಡ್ತಾರ ಹುಬ್ಬಳ್ಳಿಯ ಖ್ಯಾತ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಗಂಗಾಧರ್ ಇವ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ದು ಫಸ್ಟ್ ಬ್ಲಾಗ್ ನೋಡ್ರಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿವಣ್ಣ ಶಿವು ಹೌದು ರಾಕಿ ಬಾಯ್ ಇವ್ರ ಹತ್ರ ಹೇಳಿದ್ವಿ ಕೆಫೆ ರೇಸರ್ ಸಂಜೀವ್ ಸಿಗ್ಲಿ ಆಮೇಲೆ ಇಲ್ಲದರ ಖ್ಯಾತ ಫೋಟೋಗ್ರಾಫರ್ ಛಾಯಾಗ್ರಾಹಕರಾದಂತ ಅನುಷ್ ಪಾಠಕ್ ನನ್ನ ಮುಸ್ತಫ ನಮ್ಮ ಫೋಟೋಗ್ರಾಫರ್ ಆಮೇಲೆ ನಮ್ಮ ಗ್ರೂಪ್ ನಮ್ಮ ಯಾವತ್ತು ಕಾಲೇಜ್ ಅಲ್ಲ ನಮ್ಮ ಕಾಲೇಜಿನ ಗೆಳೆಯ ಮತ್ತ ಛಾಯಾಗ್ರಾಹಕರು ಮುಗಿಯವಲ್ರಿ ನಮ್ ಕಡೆ ಇವನು ನಮ್ಮ ಛಾಯಾಗ್ರಾಹಕ ಪವನ್ ಇಂಚಾಳ್ ಅಂತ ಹೇಳಿ ಇವ್ರು ನೋಡಿರ್ತೀರಿ ನೀವು ಬಾಳ ಸಲ ಅದಕ್ಕೆ ಹೆಚ್ಚಿಗೆ ಇಂಟ್ರೊಡಕ್ಷನ್ ಇದು ನಂದಲ್ಲ ಈಶ್ವರ ಆಗ ನಾ ಇರ್ತೀನಿ ಯಾವತ್ತಿದ್ರಿ ಎಲ್ಲಿ ಹೋದ್ರು ಎಲ್ಲ ಸೇರಿ ನೋಡಿದ್ವಿ ನಾವ್ ಈ ಕಾರ್ ನೋಡಿ ಇಲ್ಲಿ ಸುತ್ತಲಿದ್ದ ಕಾರ್ ನೋಡ್ಕೊಂಡ್ ಬಂದಿವ್ರಿ ಏಷ್ಯಾಕ್ ಬಂದ್ ಮೊದ್ಲು ಹೇಳಿದ್ ಇದ್ ಬ್ಯಾಡಾಗಿತ್ಲೆ ಬೇರೆ ತಗೋಕಾಯ್ತೀನಿ ಅಂತ ಹೇಳಿ ಬ್ಯಾಟ್ಮ್ಯಾನ್ ಎಡಿಷನ್ ನೋಡಿದ್ವಿ ಕ್ರೇಜಿ ಐತಿ ಆಮೇಲೆ ಇನ್ನೊಂದ್ ಐತಿ ಅದು ಮಸ್ತ್ ಅದು ಬಟ್ ಈಗ ಅಲ್ಲಿ ನಾವು ಡಿಸಿಷನ್ ಮಾಡ್ಬಿಟ್ಟನ್ರಿ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ನಿಮ್ ಫ್ಯಾಮಿಲಿ ಮನ್ಸನ್ನು ಏನ್ ನೀ ಸಿಂಗಲ್ ಇದ್ದ ಅಂತ ಹೇಳ್ಕೊ ಈಶಾ ಹೆಂಗ್ ಕಾಣ್ತಾನ ಈಶಾ ಹೆಂಗ್ ಕಾಣ್ತಾನ ತೋರಿಸ್ಲಿ ಫ್ಯಾಮಿಲಿ ಗಾಯ ಸೇಲ್ಸ್ ಗಾಯ ಅಂತ Same but different. No money, no honey. ಸೇಲ್ಸ್ ಮ್ಯಾನೇಜರ್ ಇರ್ಬೇಕಲ್ಲ ಆಗ್ಬೇಕಲ್ಲ ಸೇಲ್ ಆಗ್ಬೇಕು ನಮ್ ಕಾರಿಗೆಲ್ಲ ಕ್ರೆಡಿಟ್ಸ್ ಕರ್ಕೊಂಡ್ ಬಂದಿವಿ ಶಿವ ಸುಮಿತ್ ನನಗೆ ಬಂದು ಕೂಡಲೇ ಫಸ್ಟ್ ಚಾ ನನಗೆ ಕೊಟ್ರೆ ಅಣ್ಣ ಕಾರ್ ತಗೊಂಡಾಗ ಪಾರ್ಟಿ ಇಲ್ಲ ನಂದ ಸಣ್ಣ ಗಾಡಿ ಅಣ್ಣ ಸಣ್ಣ ಗಾಡಿ ನೋಡ್ರಿ ಯಾವ್ದೈತಂತ BMW ಸಣ್ಣದು ಸ್ಮಾಲ್ BMW ಪಾರ್ಟಿ ನೀವು ಕೊಡ್ಬೇಕು ಯಾಕಂದ್ರೆ ನಮ್ ರೂಪಾಯಿ ಕಾಲೇ ಬಿಟ್ಟವು ನಂದು ಮೊದ್ಲು ಖಾಲಿ ಆಗೈತಿ ಇನ್ನೂ ಖಾಲಿ ಇವತ್ತಾಗ ಅಂತೈತಿ ಇಬ್ರು ಹಿಂಗ ಖಾಲಿ ಬರ್ರಿ ಎಲ್ಲಾರು ಚಾ ಕುಡಿ ಇದನ್ನ ನೋಡ್ರಿ ಇದು ಹುಡುಗರು ಹೇಳಿದೆ ನಾ ಈಗ ನೋಡಿದ್ವಿ ಇಷ್ಟು ಈಗ ಅಂದ್ರೆ ಕಾರಿ ಅಷ್ಟು ನೋಡಿದ್ನಲ್ಲ ಮಹೇಂದ್ರ ಅದೊಂದು ಲಾಸ್ಟ್ ಒಂದೊಂದು ಸ್ಕಾರ್ಪಿಯೋ ಅಂದ್ಬಿಟ್ಟು ಎಲ್ಲ ಕಾಂಡಗಾಬ್ರಿ ಸ್ಕಾರ್ಪಿಯೋ ಓಕೆ ಅದನ್ನ ಓಕೆ ಅನ್ಸ್ತು ನನಗೆ ಸ್ಕಾರ್ಪಿಯೋ ಫಾರ್ ಅಗ್ರಿಕಲ್ಚರ್ ಹಳ್ಳಿ ಪರ್ಪಸ್ ಮಹೇಂದ್ರ ಎಲ್ಲಿತ್ತು ಕಾರ್ ಕಂಪನಿ ಅಂದ್ರೆ ಬೇಸಿಕ್ ಅಂತವ್ ಮಾಡ್ತದ ಗಟ್ಟಿ ಗಾಡಿ ಲಕ್ಸುರಿ ಪ್ರೀಮಿಯಂ ಏನ್ ಕ್ವಾಲಿಟಿ ಏನ್ ಒಳಗ್ ಹೋಗ್ ಕುಂತ್ರಂದ್ರ ಒಂದ ಕ್ಷಣಕ್ಕೆ ನಿಮ್ಗ ಬ್ಯಾಟ್ಮ್ಯಾನ್ ಎಡಿಷನ್ ನೋಡಿದಾರೆ ಒಂದ್ ರೌಂಡ್ ಬಾರಿಸ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಲೆವೆಲ್ ಆಯ್ತು ಬ್ಯಾಟ್ಮ್ಯಾನ್ ಕ್ರೇಜಿ ಐತಿ ನಾನು ಇದಕ್ಕೆ ಚೂಸ್ ಮಾಡಿದ್ರೆ ಒಂದು ಇವಿಗೆ ಸೆಕೆಂಡ್ ಇಂಟೀರಿಯರ್ ಒಳಗ ಅಂದ್ರೆ ಪೈಲಟ್ ಅಪ್ ಮಾಡೋದು ಅದ ನಿಂಗೆ ಅಂದ್ರೆ ಫ್ಯಾಮಿಲಿ ಕಂಫರ್ಟ್ ಆಗುತ್ತೆ ಅಫ್ಕೋರ್ಸ್ ಫ್ಯಾಮಿಲಿದಕ್ಕಲ್ಲ ಇದೇನಿದ್ರು ಚೈನಿ ಹೊಡಿಯೋರಿ ಸಿಂಗಲ್ಸ್ ಇದ್ರೆ ನೋಡಪ್ಪ ಬ್ಯಾಟ್ಮ್ಯಾನ್ ಎಡಿಷನ್ ರೊಕ್ಕ ಇರ್ಬೇಕು ಆದ್ರೆ 34 ಲಕ್ಷ ಅಂತ 34 ಅಂತ ಅಲ್ಲೇ ಚೈನಿ
ಹಾ ಇವೆ ಅಲ್ಲ ಅದು ನಾ ಅದಂದೆ ಇನ್ನು ಅದಕ್ಕ ನನಗೆ ಏನ್ ಅನ್ಸಾತೈತ್ರಿ ಮುಕ್ಳಿರಂಗ್ ಇನ್ನೊಂದಿಷ್ಟು ವಿಡಿಯೋ ಮಾಡೋಣಂತ ಬರೀ ಕಾರ್ ನೋಡುದ್ರದ್ ವಿಡಿಯೋ ಮಾಡೋಣಂತ ನೀವು ತೋರ್ಸುನಂತ ಹೆಂಗ್ ಅದಾವ ಅಂತ ಬೇರೆದವ್ರು ನೋಡ್ಬೇಡ್ರಿ ಅಲ್ಲಿ ಮಟ ನಾ ಮಾಡಿ ಹಾಕೋ ಹೆಂಗಿತ್ತಪ್ಪ ಎಲ್ಲಿ ಒಬ್ಬನು ನಿಂತ ನನ್ ಕಾರ್ ಡೆಲಿವರಿ ದಿವಸ ಇಷ್ಟ ಖುಷಿ ಪಡ್ತಿದ್ದೇನು ನಾನ್ ಏನ್ ಮಾಡ್ತಿದ್ದೀನಿ ಅಂತ ಥಿಂಕ್ ಮಾಡ ನೀವು ಬ್ಲೇಸರ್ ಹಾಕೊಂತಿಲ್ಲ ಬ್ಲೇಸರ್ ಹಾಕೊಂಡ್ರೆ ಏನು ಕೆಳಗ್ ಬ್ಲೇಸರ್ ಹಾಕೊಂತಿಲ್ಲ ಕಾಲೇಜ್ ರೆಡಿ ನೀನ್ ಹೇಳ ಲುಂಗಿ ಹುಡುಗ ನಾ ಬರ್ತೀನಿ ಅವತ್ತು ಏನು ಲುಂಗಿ ಹುಡುಗ ಇಲ್ಲ ಅದ ಲುಂಗಿ ನಾ ಇವತ್ತಂದೆ ಈಗ ಇಲ್ಲೇ ನಾ ಬೇಗ ಹಾಕೊಂಡ್ತೀನಿ ನಾ ಲುಂಗಿ ತಕೊಂಡ್ಬರ್ಬೇಕು ಅಂತಿದ್ದ ಮಸ್ತ್ ಅನ್ಸುತ್ತೆ ಎಲ್ಲಾರು ವಿಡಿಯೋ ಮಾಡ್ಬೋದು ಏಯ್ ವ್ಲಾಗ್ ಮಾಡೋದು ಹೇಳ್ಕೊಡತ್ತನ್ ಮಗನೇ ಕಲ್ಕೋ ಅಲ್ಲಿ ನೋಡ್ರಿ ಅವನಿಗೆ ಕಲಿಸ್ರಿ ವ್ಲಾಗ್ ಕಟ್ ಮಾಡ್ತೀವಿ ಡೆಲಿವರಿ ಐತಿ ಹೋಗಿ ನಿಂತಾನಲ್ಲಿ ಖುಷಿಯಿಂದ ಅಡ್ಡಾಡ್ಬೇಕಲ್ಲ ಚಾ ಕುಡಿದ್ಮೇಲೆ ಕುಡಿದ್ಮೇಲೆ ಹೋಗಕತ್ರಿ ಇದಿಲ್ಲ ಅಂದ್ರೆ ಊಟ ಒಂದ್ ದಿವ್ಸ ಊಟ ಮಾಡಿಲ್ಲ ಏನ್ ಟೆನ್ಷನ್ ಇತ್ತು ನನಗೆ ರೆಡಿ ಆಗಿ ಬರೋದು ಹಿಂಗೆ ಬರಾಂತೀವಿ ಕರೆಂಟ್ ಇಲ್ಲ ಒಂದು ಫಸ್ಟ್ ಆಫ್ ಆಲ್ ಫರಕ್ ಆಗಿಲ್ಲ ಸಪ್ನ ಕೊಡ್ತೇವೆ ನಾನು ಸುಳ್ಳದೀನಿ ಸಪ್ನ ಕೊಡ್ತೇವೆ ಕರೆಂಟ್ ಹೋಗ್ಬಿಡುತ್ತೆ ಏನು ಇಲ್ಲ ನೋಡ್ಬಿಟ್ಟು ಸೆಟ್ ಮಾಡ್ತೀನಿ ಸ್ಕಿನ್ ಕೇರ್ ಅಂದ್ರೆ ಏನು ಸ್ವಲ್ಪ ಬ್ಲ್ಯಾಕ್ ಎಲ್ಲ ಹೋಗ್ಯಾವ ಅಯ್ಯೋ ಕಾಲೇಜು ಎಲ್ಲ ಇವತ್ತು ನೋಡಿದ್ರೆ ಒಂದು ಕ್ಲೀನ್ ಮೂಗ್ ನಾವು ಇಲ್ಲಿ ಬ್ಲ್ಯಾಕ್ ಹೆಡ್ ತುಂಬಿರ್ತಿರ್ತೀವಿ ಇನ್ನ ಕಾಲೇಜ್ನಲ್ಲಿ ನೋಡಿಲ್ ಬೇ ನೀನು ಆಯ್ತು ಹೌದ್ರಿ ಕಾಲೇಜ್ ಫೋಟೋ ನೋಡಿದ್ವಿ ಇದ್ಯಾವ ಹುಡುಗಂದು ಅಂತ ಕೇಳೋಣ ಸುಮೇತ್ ಬಾಯ್ಲಿ ಹಿಂಗಿದ್ದ ನೋಡ್ರಿ ಸೇಮ್ ಹಿಂಗ ಹೆಂಗಾರ ಹಿಂಗ ಅಡ್ಡಾಡ್ತಿದ್ದ ಇಷ್ಟ ಸೇಮ್ ಹಿಂಗ ತೆಳ್ಳಗೆ ಇಷ್ಟ ತೆಳ್ಳಗಿದ್ದ ನೋಡ್ರ ಅಂತಿದ್ದೆ ಟೆನ್ಷನ್ ತಗೋಬೇಡ ಈಗ ಅಗ್ಲಿದಿ ಅಮೌಂಟ್ ಸರಿ ಆಗ್ತದೆ ಕಾರ್ ರೆಡಿ ಇದೆ ಇನ್ ಅನ್ವೀಲ್ ಮಾಡೋದು ಇವ್ನೇ ಅವ್ರ ಅನ್ಮೇಲೆ ಇಕ್ಕಿ ಮಾಡಂತ ನೀ ಹಿಂದಿಂದ ಜಗ್ತೀನ ಹಿಂದಿಂದ ಜಗ್ ನೀನು ಅಲ್ಲೇ ಇವ್ ತೆಗದ್ ನೋಡಾತಾರ್ರಿ ಇವ್ರು ಹಾ ಅದಕ್ಕೆ ಬಂದು ಕಾಣತಿಲ್ಲ ನಿನಗೆ ಯಾರು ಅನ್ನಂಗಿಲ್ತು ಯಶ್ ಅಂತೇಳಿ ಸುಮ್ಮನೆ ಹೇಳಿ ಒಂದ್ಸಲ ನಾ ಅಂತಿದ್ದೆಪ್ಪ ಎಲ್ಲಿಂದ ಕಲ್ತಾರ ಗೊತ್ತಿರ ಇದು ನನ್ನಿಂದನೇ ಕಲ್ತಿದ್ದು ನಾ ಒಂದ್ಸಲ ಏನ ಈಗಲ್ಲ ಒಂದ್ 10 ವರ್ಷದ ಹಿಂದೆ ತಿರುಗಿ ಸೇಮ್ ಎಷ್ಟು ಕಡೆ ಕಾಡ್ತೀರಿ ಅಂದ್ಬಿಟ್ಟಿದ್ದೆ ಆಕೆ ಅಂದ ಅವತ್ತೇ ಗೊತ್ತಾಯ್ತು ನಕ್ಕೊಂತಿ ಫುಲ್ ದಿನ ಅದು ಜೋಕ್ ಇತ್ತು ನಾನ್ ಸೀರಿಯಸ್ ತಗೊಂಡೆ ಅದಕ್ಕೆ ಇವತ್ತು ಹೆಂಗ್ ರೆಡಿ ಆಗೋಣ ನೋಡಿಲ್ಲ ಸಣ್ಣ ತರ್ಸಿಲ್ಲ ದೊಡ್ಡದ ತರ್ಸಿ ಪಾರ್ಟಿ ಪಾಪರ್ ಇದು CO2 ಪಾಪರ್ ಕಾರ್ಬನ್ ಡೈಆಕ್ಸೈಡ್ ಅದ ಅದನ್ನ ಬಾಳ ಪ್ರೆಷರ್ ಮಾಡಿದ್ರೆ ಡೈಮಂಡ್ ಆಕತ್ಲೆ ಕಾರ್ಬನ್ ಇಂದನೇ ಆಗುದಿಲ್ಲ ಡೈಮಂಡ್ ಹೌದು ಒನ್ನೆಟ್ಟಿಗೆ ಚಲೋ ಬಂದಿಲ್ಲ ಅಂದ್ರೆ 2 ಸಲ ಐತಲ್ಪ ಅಂತಂದ್ರೆ ಸ್ಟಾಕ್ ಐತ್ ಬನ್ನಿ ಮಾಡೋದು ಆಯ್ತು ಒಂದ್ 10 ಟೇಕ್ ಎಲ್ಲಾರು ಮಾಡೋಣ ಸುಮಿತ್ ಈಗ ಬಾಳ ಐತಂತದ ಅದಕ್ಕ ಎಲ್ಲಾರು ಅನ್ವಿಲ್ ಮಾಡೋದು ವಿಡಿಯೋ ಮಾಡ್ಕೊಂಡ್ಬಿಡೋನಲ್ಲ ಹೌದು ಈ ಉಚ್ಚ ಹುಡುಗ ಜನ ಸೇಮ್ ಕಾರ ತಗೊಂಡ್ರಲ್ಲ ಗ್ರೂಪ್ ಅಂತ ಸುಮ್ಮನೆ ಫ್ರೆಂಡ್ಶಿಪ್ ಗೋಲ್ಸ್ ಅಂತ ಎಲ್ಲರೂ ಸುಮ್ಮನೆ ಹಿಂಗ್ ಮಾಡಿ ಹಾಕೋಣಂತ ಬೇರೆ ಬೇರೆ ಕಾರ್ ಹಾಕ್ಬಿಡೋಣಂತ ಮನಸ್ಸಿಗೆ ಬಂದಿದ್ದ ನಾವ್ ಆಮೇಲೆ ಅದೇ ಕಾರಿಗೆ ನಾವು ಬರೀ ಇದನ್ನ ಹಿಡ್ಕೊಳ್ಳೋದು ಇದೆಲ್ಲ ಸಾಕು ನಾವು ಮೇಲೆ ನಡೆದ್ವಿ ಒಗೆಯೋದು ಕಾರ್ ತರೋದು ಮ್ಯಾಜಿಕ್ ಚೆಕ್ ಹೊಡೋದನ್ನ
ಚಲೋ ಐತಾರ ಪಾಸ್ ಇಲ್ಲಿ ನೋಡ್ರಿ ಈಗ ಇವ್ರೀಗ ಪ್ರಿಪೇರ್ ನಡೆಯಂತೈತಿ ಈಗ ಅನ್ವೀಲ್ ಆಗ್ತೈತಿ ಅವ್ರು ನೀವು ಮಾಡ್ರಿ ನಾ ಹಾರಿಸ್ತೇನೆ ಅಂತ ಅವ್ರು ಮಾಡೋರಿಗೆ ಈಗ 1 2 3 ಅಂದ್ಬಿಟ್ಲೆ ಈಗ ಜಗ್ಗೋರ್ ಯಾರ ಅಲ್ಲ ಅದಾರ ಒಬ್ಬರು ಅಣ್ಣ ಆ ಕೈ ತೋರಿಸ್ರಿ ಆ ಕಾಣದ ಕೈ ನೀವು ಕಾಣಿಸ್ಬೇಕು ಇದ ನೋಡ್ರಿ ಆ ಕಾಣದ ಕೈ ಈ ಎಲ್ಲ ಇಲ್ಲಿ ನೋಡ್ರಿ ಎಷ್ಟು ಕ್ಯಾಮ್ರಾ ಅದ ನೋಡ್ರಿ ಒಂದು ನಮ್ದು ಟೀಮ್ ಇವ ತನ್ನ ಪರ್ಸನಲ್ ಈಗ ಅಣ್ಣ ಖುಷಿ ಮಾಡಕ ಇವರು ಮಹೇಂದ್ರದವರು ಇವ ವಿಡಿಯೋಗ್ರಾಫರ್ ಆಟೋಮೆಟಿಕ್ಲಿ ಓಪನ್ ಆಗ್ತಾ ಒಂದು 3 2 1 ಚಲೋ ಹಾರಿಸ್ತೀನಿ ನೋಡ್ಬೈ ಈಗ ಇನ್ನೊಮ್ಮೆ ಕ್ರೇಜಿ ಆತಲ್ಲಿ ನೋಡ್ರಿ ರೀಟೇಕ್ ಇದ್ರಾಗೂ ರೀಟೇಕ್ ತೊಗೊಳ ಅಂತ ಹಾರ್ಸೋದ್ ರೆಡಿ ಆಗ್ಲಿ ಹಾರ್ಸೋ ತುಂಬಾ ಆತಾರ್ರಿ ಆಮೇಲೆ ಇದ್ರಾಗೂ ರೀಟೇಕ್ ರೀ ಗೈಸ್ ಇದ್ರಾಗ ರೀಟೇಕ್ ಅಂದ್ರೆ ರೀಟೇಕ್ ಅಲ್ಲಿ ನೋಡ್ರಿ ನೋಡ್ರಿ ಜನಸೇವೆ ಮಾಡಕಂತ ನಮ್ ಗಂಗಾಧರ್ ಕಸ ಹೊಡಿಯೋರ್ ಚಿಂತೆ ಮಾಡಾಕ್ತಾರ ಕಸ ಹೊಡಿಯೋರು ವೈಕುಂಠ ಇಷ್ಟು ರೆಡಿ ಮಾಡಿ ಇಲ್ಲ ಅವ್ ಕಂಪ್ನಿದ್ರ ಮಾಡ್ಸಾತ್ರ ಟೆನ್ಷನ್ ಇಲ್ಲ ಇವ್ ಗಂಗಾಧರ್ ತಾನ ಕಸ ಹೊಡ್ತಾರಂಗ ಕಸ ಹೊಡಿತಾರೆ ನನ್ ಹೆಸರು ಅಲ್ಲ ಅಷ್ಟು ಟೆನ್ಷನ್ ಅವನಿಗೆ ಆಗ್ತ ಫಸ್ಟ್ ಬ್ಲಾಗ್ ನಾಗ ದೀಪಾವಳಿಗೆ ಹಾರಿಸಿ ಇಲ್ಲ ನಾವು ದೀಪ ಮಂಗಳಾರತಿ ಏನಿಲ್ಲ ಕಾಯಿ ಬೆಳಗ್ಗೆ ಇದು ಸಿಂಪಲ್ ಮನುಷ್ಯರ ಅಂದ್ರೆ ಹಿಂಗ ಇರ್ತಾರ್ರಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಕುಡುತ್ತೆ ಯೋಚನೆ ಮಾಡುದು ಇದು ಚಲೋ ಐತಲ್ಲ ಸಣ್ಣ ಹುಡುಗರ ನೋಡ್ರಿ ಇದನ್ನ ಕಸ ಹೊಡ್ಸೋದು ಮತ್ತೆ ಇನ್ನೊಂದ್ಸಲ ಹಾರಿಸ್ಬಿಡುದು ಅಲ್ಲೇ ಇನ್ನೊಂದು ಒನ್ ಶಾಟ್ ಒನ್ ಗೋಲ್ಡ್ ಪೀಪಲ್ 3 2 1 ತಗೊಂಡ ನೋಡಾಕ ನೋಡಿರ ಕಂಟೆಂಟ್ ಇನ್ಸೈಡ್ ಏನಿಲ್ಲ ಇವಿಷ್ಟಿದಾವ್ ನೋಡ್ರಿ ಮೈಕ್ರೋ ಫೈಬರ್ ಕ್ಲಾತ್ ಮಗ್ ಇವ ಹಿಂಗದಾವ್ ನಾನೇನೋ ಒಂದೇನ್ರ ಮತ್ತೆ ಸ್ಪೆಷಲ್ ಆಗಿ ಈಶ್ವರ್ಗೆ ಇಲ್ಲ ಆಕ್ಚುಲಿ ನಾ ಮೊನ್ನೆ ಒಬ್ಬರ ಡೆಲಿವರಿ ನೋಡಿದ್ದೇನ ಅವ್ರು ತೆಗೆದು ನೋಡಿದ ಸ್ಪಾಟ್ ಹೋಗ್ರು ಅಲ್ಲೇ ಡಿಸಪಾಯಿಂಟ್ ಅದಕ್ಕೆ ಸುಮ್ಮನೆ ಮಾಡಿ ತೆಗೆದಂತ ಹಿಡ್ಕೋ ಈಗ ಈಗ ನೆಕ್ಸ್ಟ್ ವೀಕ್ ಕಾರಿನ ಬರ್ತಡೇ ಐತಿ ಅದಕ್ಕೆ ಕೇಕ್ ಕಟ್ ಮಾಡೋದೇನೋ ಈ ಸರ್ ತೊಂಬರ್ತೀಯ ನಾವು ಕಾದು ಕುಳಿತಂತ ಸಮಯ ಬಂತ್ರಿ ಕೀ ಕೊಡು ಕಾರ್ಯಕ್ರಮ. ಈಗ ಈಶ್ವರ್, ಶ್ರೇಯಾ ಮತ್ತ ವೀಣಾ ಆಂಟಿ, ಶ್ರೇಯಾ ಅವರ ತಾಯಿ, ಈಗ ಅವರಿಗೆಲ್ಲ ಈಗ ಕೀ ಕೊಡ್ತಾರ. ಕೀ ಕೊಡುವ ಸಮಾರಂಭಕ್ಕೆ ಅಲ್ಲಿ ಅದಾರ್ರಿ ನಮ್ಮ ಮಹೇಂದ್ರ, ಇದರಿಂದ ರೋಹಿತ್ ಅನ್ನೋರು ಕೀ ಕೊಡ್ತಾರ, ತಗೊಂತಾರ. ಇದಾದ್ಮೇಲೆ ಹೊಂಟ ಬಿಡುದ್ರಿ, ನಿಲ್ಲಂಗಿಲ್ಲ.
ಕೈ ನಾನು ಮುಟ್ತೀನಿ. ಒಂದ್ ನಿಮಿಷ ಇಷ್ಟೊತ್ತ ನೀ ಏನ್ ಸೀಕ್ರೆಟ್ ಇಟ್ಟಿದ್ಯಲ್ಲ ರಿವೀಲ್ ಮಾಡೋ ಟೈಮ್ ಈಗ ಎಲ್ಲಾರು ಸೇರಿ ಅವ ಮದ್ವಿಗೆ ಅವಸರ ಏನೇನೋ ಆಗ್ಲಿಲ್ರಿ ನಮ್ಗೆ ಏನ್ ಕೊಡ್ಸಕ. ಆ ಟೈಮ್ ನಾವ್ ಫಿನಾನ್ಷಿಯಲಿನೂ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ. ಈಗ ಎಲ್ಲಾರು ಗಳಿಸಿ ಎಲ್ಲಾರು ಇದನ್ ಮಾಡಿ ದೋಸ್ರೆಲ್ಲ ಸೇರಿ ಈಶ್ವರ್ಗ ಮತ್ತ ಅವ್ರಿಗೆ ಇವನ್ ಕಡೆ ಎರಡು ಬಂಗಾರ ಚೇನ್ ಇದ್ದು ಎರಡು ಹೋಗ್ಯಾವ. ಎರಡು ಹೋದ್ರಿ. ಬಂಗಾರ ಅಂತ ದೋಸ್ತನ್ ಉಳಿಸ್ಕೊಳಕ್ ಬಂಗಾರ ಹೋಗ್ಲಿ ಅಂದ ನಾನು. ಅದಕ್ಕ ನಮ್ ಕಡೆಯಿಂದ ಎಲ್ಲಾ ಗೆಳೆಯರ ಬಳಗದಿಂದ ಈಶ್ವರ್ ಮತ್ತು ಅವರ ದಂಪತಿ ಮತ್ತು ಅವರ ಅತ್ತಿಯವರಿಗೆ ಮತ್ತೊಂದು ಅದ್ಭುತ ಕ್ಷಣ. ಈಗ ಈಶ್ವರ್ ಮುಗಿಸೋವಲ್ಲ ಒಳಗ್ ಕಾರ್ ಹತ್ತಾಕ ಬಿಡವಲ್ಲ ರೀ. ಯಾವ್ದು ಮಾಡೋಣ ಕೇಕ್ ಕಟ್ಟು ಏನೇನೇನ ಈಗ ಇದೊಂದು ಹೊಸಾದ ನೋಡೋದು. ಸೊ ಬೇಸಿಕಲಿ ಲೈಫ್ ಒಳಗೆ ನಾ ಏನು ತಗೊಂಡಿದ್ದಿಲ್ಲ, ಏನು ಡ್ರೀಮ್ ಮಾಡಿದ್ದಿಲ್ಲ. ಅಂತಿದೆ ಈಗ ಬರೀ ಕಾರ್ ತಗೋಬೇಕು ಅಂತ ಹೇಳಿ. ಫೈನಲಿ ಈಗಿನ ಸಂಬಂಧ ಈಗ ಕಾರ್ ಬಂತು ಮನೆಗೆ. ಸೊ ಈಗ ಒಂದು ಬುಕೆ ಕೊಟ್ಟು ಬುಕೆ ಕೊಟ್ಟು ನಿನ್ನ ಪ್ರೀತಿ, ನಿನ್ನ ಕೃತಜ್ಞತೆ, ತನ್ನ ಕೃತಜ್ಞತೆ ಗ್ರಾಟಿಟ್ಯೂಡ್, ಜನರಸ್ ಅಮೌಂಟ್ ಆಫ್ ಗ್ರಾಟಿಟ್ಯೂಡ್. ಕಾರು ಬರ್ಲಿ ಒಂದ್ ಸ್ವಲ್ಪ ಮೊಣಕಾಲ್ ಕಾಣ್ಲಿ. ಎಸ್ ಬರೋ ಈಶ್ವರ್ ಬಗ್ಗಪ್ಪ. ಜೀವನೇನು ಆಶ್ಚರ್ಯವೇನು ಏಳೇಳು ಜನುಮಕ್ಕೂ ಜೊತೆ ಬರುವೆ ನಾನು. ನಾವು ಕಾರ್ ಬುಕ್ ಮಾಡಿದ್ದ ಮಹೇಂದ್ರ ಸುತಾರೆ ಸೆಂಟರ್ ಒಳಗ ಹುಬ್ಳಿ ಒಳಗ ನಾವ್ ಬುಕ್ ಮಾಡಿ ಬಾಳ ವೇಟಿಂಗ್ ಇತ್ತು ಅನ್ಕೊಂಡ್ವಿ. ಇವ್ರು ಬಾಳ ಈಸಿಲಿ ಫಾಸ್ಟ್ ಆಕ್ಚುಲಿ ಐತಿ ಆಲ್ ಓವರ್ ಇಂಡಿಯಾ 7X ಸಿಕ್ಕಾಪಟ್ಟೆ ವೇಟಿಂಗ್ ಐತಿ. ಅರೌಂಡ್ ಇಯರ್ ಎಲ್ಲ ವೇಟಿಂಗ್ ಐತಿ. ಆದ್ರೆ ನಮಗಂತ ಹೇಳಿ ಬಾಳ ಈಸಿಲಿ ಯಾರೋ ಬೇರೆಯವ್ರು ಬುಕ್ ಮಾಡಿದ ಕಾರ್ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಶಿಫ್ಟ್ ಮಾಡಿ ನಮ್ಗೆ ಈಸಿಲಿ ಕೊಡ್ತಾರ. ಸೊ ಥ್ಯಾಂಕ್ ಯು. ಇಲ್ಲಿ ರೋಹಿತ್ ಅಂತ ಹೇಳಿ ವರ್ಕ್ ಮಾಡ್ತಾರ, ಅವ್ರಿಗೆ ಬಾಳ ಥ್ಯಾಂಕ್ ಯು. ಯಾಕಂದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ರ ಮತ್ತೆ ಓಟಿದು ಲೈಕ್ ಏನಿಲ್ಲ ಏನ್ ಮಾಡ್ಬೇಕು ಬಾಳ ಗೈಡ್ ಮಾಡ್ಯಾರ. ಇಲ್ಲ ನಾರ್ಮಲಿ ಗೊತ್ತಾಗ್ತದೆ, ಪರ್ಸನಲಿ ಗೈಡ್ ಮಾಡ್ಯಾರ. ಬಿಕಾಸ್ ಬೇರೆ ಎಲ್ಲಾರು ಹೋಗ್ತೀವಿ ಅವ್ರದ್ದು ಏನ್ ಅವ್ರ ಕೆಲಸ ಐತಿ ಅವ್ರಷ್ಟು ಮಾಡಿ ಹೋಗ್ಬಿಡ್ತಾರ. ಬಟ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ರೋಹಿತ್. ಬರ್ಬೇಕು ನೀವು ವಿಡಿಯೋ ಒಳಗ ನಮ್ ಬ್ಲಾಗ್ ಅಲ್ಲಿ ಬರ್ಬೇಕು. ಯಾರಿಗ ಏನ ನೀಡಿದ್ರು ಮಹೇಂದ್ರ ಯಾರು ಕಾರ್ ಬುಕ್ ಮಾಡ ಅಂತೀರಿ ಅಂತಂದ್ರ ವೇಟ್ ಮಹೇಂದ್ರ ಬರೀ ಹುಬ್ಳಿಗ ಬರ್ರಿ, ರೋಹಿತ್ ಇರ್ತಾರ, ಅವ್ರ ಕನ್ಸಲ್ಟ್ ಮಾಡ್ರಿ, ಅವ್ರು ನಿಮ್ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರ. ಏನಾದ್ರು ಅವ್ರು ಕ್ಲಿಯರ್ ಮಾಡ್ತಾರ. ಇಲ್ಲಿ ನೋಡ್ತಾ ಇರ್ಬೋದು ನನ್ನಮ್ಮ ನನ್ ಗಂಡಗ್ ಸ್ವೀಟ್ ತಿನ್ಸ ಅಂತಾರ. ಮಗಳೇ ಹೆಚ್ಚಾಗಿಲ್ಲ ಈಗ ಲಾಸ್ಟ್ ಈ ವ್ಲಾಗಿನ್ ಎಂಡ್ ಏನಂತಂದ್ರೆ ಇದೇನಂತಂದ್ರ ಇಷ್ಟ ದಿನ ಈಗ ನಂದಂತೂ ಈಗ ನನ್ ಬಗ್ಗೆ ಅಂತೂ ಗ್ರಾಟಿಟ್ಯೂಡ್ ತೋರ್ಸಿದ್ರ, ಓಕೆ ಎಲ್ಲ ಕೊಟ್ರ. ಈಗ ರೋಹಿತ್ ಬಗ್ಗೆನೂ ಗ್ರಾಟಿಟ್ಯೂಡ್ ತೋರ್ಸಿದ್ರ. ಇನ್ನು ನೆಕ್ಸ್ಟ್ ಬರೋದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಈ ವ್ಲಾಗ್. ಈ ಪಾರ್ಟಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರ ಇವತ್ತು ಈಶ್ವರ್ ಜಿ ಅವರ ಈ ಒಂದ್ ವೆಹಿಕಲ್ ತಗೊಂಡ್ರಲ್ಲ ಅದಕ್ಕೆ ಮೇನ್ ಕಾರ್ಯಕರ್ತ ಅಥವಾ ಅದ್ರ ಮೇನ್ ಸೂತ್ರಧಾರಿ ಚೇತನ್ ಮತ್ತ ಎಲ್ಲಾರು. ಸೊ ಈಗ ಈಶ್ವರ್ ಅವರ 2 ನಿಮಿಷ ಮಾತಾಡ್ತಾರ. ನಾ ಹೇಳ್ತೇನೆ ನೋಡ್ರಿ, ಈಶ್ವರ್ ವೀಲ್ ಆದ್ರ ನಾವ್ ಇಂಜನ್, ಎಸ್ ಈಶ್ವರ್ ಇಂಟೀರಿಯರ್ ಆದ್ರ ನಾವ್ ಎಕ್ಸ್ಟೀರಿಯರ್. ನಾನು ಕಾರ್ ಆದ್ರೆ ಕಿಲಿ, ಇವ ಕಾರ್ ಆದ್ರೆ ನಾವ್ ಪೆಟ್ರೋಲ್, ಡೀಸೆಲ್. ಸೊ ಇದ ಅರ್ಥ ಏನಂದ್ರೆ ನಾ ಹೇಳ್ತೇನೆ ಅವ್ರಿಗೆ ಹೇಳಕ್ ಬರುವಂತು ನೋಡ್ರಿ, ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲ ಅಂದ್ರೆ ಕಾರ್ ಓಡಂಗಿಲ್ಲ. ಸೊ ಇವ್ರಿಬ್ರ ಇದ್ರಷ್ಟು ಜೀವನ ಮುಂದ್ ಹೋಗ್ತೈತಿ. ಮತ್ ಇನ್ನ ನೀವ್ ವ್ಲಾಗ್ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ನೀವ್ ಬರೀ ಇಷ್ಟಪಡ್ತಾಳೆ
ಅವ್ರಿಗ ಮಾತಾಡಕ್ ಬರವಲ್ತು ಅಷ್ಟ್ ಖುಷಿ ಆಗ್ಬಿಟ್ಟೈತಿ ಅದಕ್ಕೆ ಅವ್ರ ಪರವಾಗಿ ಅವ್ರ ಅರ್ಧಾಂಗಿಯಾಗಿ ನಾನು gratitude ನಿಮ್ಗೆ ವ್ಯಕ್ತಪಡಿಸ್ತೀನಿ. ಇಷ್ಟು ದಿನ ನೀವು ಕೊಟ್ಟಿದ್ದ ಅವ್ರಿಗೆ ಸಪೋರ್ಟ್ ನಾವು ಮೆಂಟಲಿ ಸೀದಾ ಇಟ್ಟಿದ್ದಕ್ಕೆ ಇಷ್ಟರ ಶಾಣೆ ಹೋಗಲ್ಲ. ಅದಾರ ಅವ್ರು. ಅದಕ್ಕೆ ಈಗ ನಾ ಮನ್ಯಾಗ ಏನೋ ಟಾರ್ಚರ್ ಕೊಟ್ರು ಇಲ್ಲಿ ಬಂದ್ ರಿಲೀಫ್ ಮಾಡ್ಕೊತಾರ. ಅದೆಲ್ಲ ಗೊತ್ತಾಗ್ತದೆ. ಡಕ್ ಅಂತ ಹೆಸರು ಐತೆ ಅದ್ರ ಹುಂಜದ ಐತೆ What nonsense. So, ಬೇಕಾದ್ರಿ ಬರ್ತಾರೆ ಕಾರ್ ಒಳಗ್ ತೋರ್ಸವ ಯಾವಾಗ ಸಪ್ರೇಟ್ ನೋಡ್ರಿ ಗೈಸ್ ಇಷ್ಟಕ್ಕೆ ಈಗ ಮುಗಿತೈತಿ. ಸೊ ಈ ಕಾರ್ ತಗೊಂಡ್ ಹೋಗ್ತೀವಿ ಮನೆಗೆ. ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕ್ರಿ. ಹಾಕಿ ಅಷ್ಟಲ್ಲ ಒರಿಜಿನಲ್ ಕಿಲೋ ಕೊಡೋಣ ಬರ್ರಿ. ನಾವ್ ಒಳ್ಳೇದಲ್ಪ ಎಲ್ಲಿ ಡಕ್ ಕುಚ್ಚಿ ಏನು ಬೇಡ ಮಸ್ತ್ ಇರ್ಲಿ. ಹಾ ಎಂಜಾಯ್ ಇಬ್ರು yes, thank you so much. ಸೊ ಇದಕ್ಕೂ ಮುಂಚೆ ಅಲ್ಲ ಈ ಬ್ಲಾಗ್ ಯಾರು ನೋಡಂತೀರಿ ಇದು ಕೊಲಾಬ್ ಎಲ್ಲರೂ ಕೊಂಡೈತಿ ಸುಮಿತ್ ಶಿವು ಚೇತನ್ ಆಮೇಲೆ ಕಾರಿಂದ ಫುಲ್ ಇನ್ಫಾರ್ಮೇಶನ್ ಒಳಗೆ ಇಂಟೀರಿಯರ್ ಎಷ್ಟ್ ಬಿತ್ತು ಏನ್ ಅನ್ನೋದನ್ನ ಇನ್ನೊಂದು ಬ್ಲಾಗ್ ಮಾಡ್ತಾರ. ಅದ್ರ ನೋಡ್ರಿ. ನಿಮ್ಗ ಇನ್ಫಾರ್ಮೇಶನ್ ಬೇಕಂತ ಕಮೆಂಟ್ ಹಾಕ್ರಿ. ಮತ್ತೆ ಯಾವ ಪಾರ್ಟ್ ಮಜಾ ಬಂತ ಕಮೆಂಟ್ ಹಾಕಿ. ಎಸ್ Yes. ಮಚ್ ಲವ್ ಗೈಸ್. ಬೈ ಬೈ ಥ್ಯಾಂಕ್ ಯು ಬಾಯ್.